ಎಲ್ಲರಿಗೂ ನಮಸ್ಕಾರ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 8,875 ಪೋಸ್ಟ್ಗಳನ್ನು ರಿಕ್ರೂಟ್ ಮಾಡ್ತಾ ಇದ್ದಾರೆ. ಅರ್ಜಿ ಇವತ್ತು 21 ಅಕ್ಟೋಬರ್ 2025 ಪ್ರಾರಂಭ ಆಗ್ತಾ ಇದೆ. ಕೊನೆಯ ದಿನಾಂಕ ಇದರಲ್ಲಿ 2 ಪೋಸ್ಟ್ ಕರೆದಿದ್ದಾನೆ. ಒಂದು ಗ್ರ್ಯಾಜುಯೇಟ್ ಅಂತ, ಇನ್ನೊಂದು ಅಂಡರ್ ಗ್ರ್ಯಾಜುಯೇಟ್ ಅಂತ. ಸೊ ಕರೆದಿರುವಂಥ ಪೋಸ್ಟ್ಗಳು ಗ್ರ್ಯಾಜುಯೇಟ್ ಲೆವೆಲಲ್ಲಿ ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಟ್ರಾಫಿಕ್ ಅಸಿಸ್ಟೆಂಟ್ ಅಂದರೆ ಮೆಟ್ರೋ ರೈಲ್ವೆ, ಆಮೇಲೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಆಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ. ಟೋಟಲ್ ಇದರಲ್ಲಿ 5,817 ಪೋಸ್ಟ್ ಕರೆದಿದ್ದಾನೆ. ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಆಮೇಲೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಟ್ರೈನ್ ಕ್ಲರ್ಕ್ ಆ್ಯಂಡ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ. ಇದರಲ್ಲಿ 3,058 ಅರ್ಜಿ ಪೋಸ್ಟ್ಗಳನ್ನು ಕರೆದಿದ್ದಾನೆ. ಅಂದರೆ ಟೋಟಲ್ 8,875 ಪೋಸ್ಟ್ಗಳನ್ನು ಕರೆದಿದ್ದಾನೆ. ಸೊ ಕೊನೆಯ ದಿನಾಂಕ ಬಂದುಬಿಟ್ಟು ಅಂದರೆ ಇದರಲ್ಲಿ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಕೊನೆಯ ದಿನಾಂಕ ನವೆಂಬರ್ 20 ಇದೆ. ಆಮೇಲೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಕೊನೆಯ ದಿನಾಂಕ 27 ನವೆಂಬರ್ ಆಗಿದೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ಸ್ ಇಫ್ ಇನ್ ಕೇಸ್ ಬೇಕಾಗಿದ್ದರೆ, ಆಮೇಲೆ ಕ್ಯಾಸ್ಟ್ ಇನ್ಕಮ್ ಲೈಕ್ OBC ಸರ್ಟಿಫಿಕೇಟ್ ಅಂತಲೇ ತೆಗೆಸ್ಬೇಕು. ಇಂಗ್ಲೀಷಲ್ಲೇ ತೆಗೆಸಿದರೆ ಅದು ನಿಮಗೆ ಬೆನಿಫಿಟ್ಸ್ ಆಗಿರುತ್ತೆ. ಇದು ಅಲ್ಲದೆ ಇಷ್ಟು ದಾಖಲೆಗಳನ್ನು ನೀವು ರೆಡಿ ಮಾಡ್ಕೊಂಡಿರಬೇಕು. ಕೊನೆಯ ದಿನಾಂಕದೊಳಗೇ ಇವನ್ನೆಲ್ಲ ರೆಡಿ ಆಗಿರಬೇಕು. ನಿಮ್ಮದು OBC ಸರ್ಟಿಫಿಕೇಟ್ ತೆಗೆಸಿರಬೇಕು. ಆಮೇಲೆ ಜನರಲ್ ಅಥವಾ OBC ಅಥವಾ EWS ಅಂತ ಎಕನಾಮಿಕಲಿ ಬ್ಯಾಕ್ವರ್ಡ್ ಕೆಟಗರಿ ಇರೋರು 500 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಅಂದರೆ ನೀವು RRBಗೆ ಪೇ ಮಾಡೋದು. SC ST ಫಿಮೇಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಇರೋರಿಗೆ 250 ಇರುತ್ತೆ. ಸೊ ಇದರಲ್ಲಿ ಯಾರೆಲ್ಲ ಆಸಕ್ತರು, ಆಕಾಂಕ್ಷಿಗಳು RRBಯಲ್ಲಿ ಜಾಬ್ ಮಾಡಲಿಕ್ಕೆ ಇಷ್ಟಪಡೋರು ಇದ್ದೀರಿ ಅವ್ರಿಗೆಲ್ಲ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮಗೆ ಗೊತ್ತಿರೋರು ತುಂಬ ನಿಮ್ಮ ಜೊತೆ ಕ್ಲೋಸ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಎ ಗುಡ್ ಅಪಾರ್ಚುನಿಟಿ ಫಾರ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಇಷ್ಟಪಡೋರು. ಇದೊಂದು ಅವಕಾಶ. ಯಾರೆಲ್ಲ ಇಷ್ಟಪಡ್ತೀರೋ ಆದಷ್ಟು ಬೇಗ ಅರ್ಜಿ ಹಾಕಿ. ಕೊನೆಯ ದಿನದವರೆಗೆ ಕಾಯಬೇಡಿ, ಯಾಕಂದರೆ ಕೊನೆಯ ಡೇಸಲ್ಲಿ ಒಂದು ವಾರದಲ್ಲಿ ಸರ್ವರ್ ಇಶ್ಯೂಸ್ ಆಗುತ್ತೆ, ಅಪ್ಲಿಕೇಶನ್ ಸರಿಯಾಗಿ ತೋರ್ತಾ ಇರೋದಿಲ್ಲ. ಸೊ ಅವೆಲ್ಲ ಇಶ್ಯೂಸ್ ಏನೂ ಆಗಬಾರ್ದು ಅಂದರೆ ಆದಷ್ಟು ಬೇಗ, ಅಂದರೆ ಒಂದು 15 ಡೇಸಲ್ಲೇ ನಿಮ್ಮ ಅಪ್ಲಿಕೇಶನ್ ಹಾಕಿದಷ್ಟು ನಿಮಗೆ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ನನ್ನ ಕಾಂಟ್ಯಾಕ್ಟಲ್ಲಿ ನೀವು ಬಂದರೆ ನಿಮ್ಗೆ ಏನೇನು ಇನ್ಫಾರ್ಮೇಷನ್, ಇನ್ ಕೇಸ್ ನಿಮ್ಗೇನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಮಾಹಿತಿ ಬೇಕಾಗಿತ್ತಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಮುಮ್ತಾಜ್ ಸೆಂಟರಲ್ಲಿ ನೀವು ಬಂದು ಈ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ಒಂದು ಇನ್ಫಾರ್ಮೇಷನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.